ಹುಕ್ಕೇರಿ ತಾಲೂಕಿನ ಅಂಕಲೆ ಗ್ರಾಮದಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ರಸ್ತೆಯ ಕಾಮಗಾರಿಕೆಯ ಪೂಜೆ ವೇಳೆ ಚಪ್ಪಲಿ ಕಳಚಿ ಗುದ್ದಲಿ ಪೂಜೆ ಸಲ್ಲಿಸಿದರೆ ಇಂತಹ ಮುಖಂಡನೊಬ್ಬ ಚಪ್ಪಲಿ ಧರಿಸಿ ಗುದ್ದಲಿ ಪೂಜೆ ನಡೆಸಿದರು. ಅಂಕಲಿ ಗ್ರಾಮದಲ್ಲಿ 5 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಕೆಯ ಪೂಜೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಹಿಳೆಯರ ಹಾಗೂ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುತ್ತಿದ್ದರೆ, ಮತ್ತೊಂದೆಡೆ ಅವರ ಆಪ್ತರೊಬ್ಬರು ಕಾರ್ಯಕ್ರಮದಲ್ಲಿನ ಗಡಿಬಿಡಿಯು ಹೇಳತೀರದಾಗಿತ್ತು. ಒಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ಸಂಸದರು ಜನರ ಸಮಸ್ಯೆ ಆಲಿಸುತ್ತಿದ್ದರೆ ಇಂತಹ ಮುಖಂಡರ ವರ್ತನೆಗೆ ಜನರು ಬೇಸರ ವ್ಯಕ್ತಪಡಿಸಿದರು. ಕೆರೆ ಮತಕ್ಷೇತ್ರದಲ್ಲಿ ಬೆನಿವಾಡು, ಅಮ್ಮನ್ಗಿ, ಬೆಳವಿ, ಮತ್ತೆ ನಿಡ್ಸೋಸಿ ಎಲ್ಲ ಕನಗ್ಲ ಎಲ್ಲ ವಿವಿಧ ಕಾಮಗಾರಿ ತಂದೆಯವ್ರದ್ದು ಅವರು 50 ಲಕ್ಷ ಕೊಟ್ಟಿದ್ದಾರೆ. ಅಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕೊಟ್ಟು ಅದನ್ನು ಕೂಡ ನಾವು ಪೂಜೆ ಮಾಡಿ ಬಂದ್ವಿ. ಆಮೇಲೆ ಇಲ್ಲಿ ನಾವು ನಮ್ಮ ಫಂಡ್ ವತಿಯಿಂದ ನಾವು 5 ಲಕ್ಷ ರೂಪಾಯಿಗಳನ್ನ ಹಾಕಿ ರಸ್ತೆ ಮಾಡುವಂತ ಪೂಜೆ ನೆರವೇರಿಸಿದ್ವಿ. ಸಾಕಷ್ಟು ಕಂಪ್ಲೇಂಟ್ಗಳಿದ್ವು. ಮಹಿಳೆಯರು ಕೂಡ ನಮ್ ಜೊತೆ ಅವರ ನೋವನ್ನ ಹಂಚ್ಕೊಂಡಿದ್ದಾರೆ. ಬರೋ ದಿನಮಾನಗಳಲ್ಲಿ ಈ ಕ್ಷೇತ್ರದಲ್ಲಿ ಯಾವುದೇ ಅವ್ರ ತೊಂದರೆ ಆಗದಂತೆ ನಾವು ನೋಡ್ಕೊತೀವಿ ಅಂತ ನಾವು ಭರವಸೆ ಕೊಟ್ಟಿದ್ವಿ. ವಿಶೇಷವಾಗಿ ನಂತರ ಮಾಧ್ಯಮದವರೊಂದಿಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಾತನಾಡಿ, ಜನರ ಸಮಸ್ಯೆಗಳನ್ನ ಆಲಿಸುತ್ತಿದ್ದು ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದರು. ಬ್ಯೂರೋ ರಿಪೋರ್ಟ್ UK19 ನ್ಯೂಸ್ ಹುಕ್ಕೇರಿ.